ಕೆಲವೊಂದು ಸಿನಿಮಾಗಳ ಟೀಸರ್ ಮತ್ತು ಟ್ರೈಲರ್ ನೋಡಿದ್ರೆ ಏನೋ ಒಂಥರ ಸಿನಿಮಾದ ಮೇಲೆ ನಿರೀಕ್ಷೆ ಮತ್ತು ಕುತೂಹಲ ಅನ್ನೋದು ಜಾಸ್ತಿ ಆಗುತ್ತೆ. ನನಗೂ ಕೂಡ ನಮ್ಮ ಡಾಲಿ ಧನಂಜಯ ಅವರ ಅಭಿನಯದ ಕೋಟಿ ಸಿನಿಮಾದ ಟೀಸರ್ ಮತ್ತು ಟ್ರೈಲರ್ ನೋಡಿದಾಗ ನನಗೂ ಕೂಡ ಅದೇ ತರ ನಿರೀಕ್ಷೆ ಜಾಸ್ತಿ ಆಯ್ತು. ಯಾಕಂದ್ರೆ ಈ ಸಿನಿಮಾದ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವುದೋ ಒಂದು ಹಣ ಮತ್ತು ಡೀಲ್ ಮೇಲೆ ನಡೆಯುವಂತಹ ಥ್ರಿಲ್ಲರ್ ರೀತಿ ಸಿನಿಮಾ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಹಾಗೆ ನನಗೆ ಆ ಟ್ರೈಲರ್ ಅಲ್ಲಿ ಮತ್ತೊಂದು ಇಂಪ್ರೆಷನ್ ಮಾಡಿದ್ದೇನೆ ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಜೊತೆಗೆ ಈ ಸಿನಿಮಾ ನೋಡಕ್ ಹೋದಾಗ ನಾನು ಮೇನಾಗೆ 2 ಕ್ಯಾರೆಕ್ಟರ್ ತಲೆಯಲ್ಲಿ ಇಟ್ಕೊಂಡಿದ್ದೆ. ಒಂದು ನಮ್ಮ ಡಾಲಿ ಧನಂಜಯ್, ಹಾಗೆ ಇನ್ನೊಂದು ರಮೇಶ್ ಇಂದಿರ. ಇವರಿಬ್ಬರದು ಒಂಥರ ಹಾವು ಏಣಿ ಆಟದ ತರ ಇಂಟ್ರೆಸ್ಟಿಂಗ್ ಇರ್ಬೋದು ಅನ್ಕೊಂಡಿದ್ದೆ. ಸಿನಿಮಾ ಕೂಡ ಅದೇ ತರ ಮೂಡಿ ಬಂದಿದೆ. ಮುಂದೆ ಸಿನಿಮಾದ ಸ್ಟೋರಿ ಮತ್ತು ಪರ್ಫಾರ್ಮೆನ್ಸ್ ಹಾಗೆ ಟೆಕ್ನಿಕಲ್ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೋ ನಿಮ್ಗೆಲ್ಲರಿಗೂ DPT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೋಟಿ ಸಿನಿಮಾದ ಒನ್ಲೈನ್ ಸ್ಟೋರಿ ಹೇಳೋದಾದ್ರೆ, ಧನಂಜಯ್ ಅವರು ಒಂದು ಆರ್ಡಿನರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಒಬ್ಬ ಕಾಮನ್ ಮ್ಯಾನ್ ಆಗಿರ್ತಾರೆ. ಹಾಗೆ ಅದಲ್ಲಿ ಅವರು ಮನೆಗಳನ್ನ ಶಿಫ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಗೆ ಅವರು ಫ್ರೀ ಟೈಮ್ ಅಲ್ಲಿ ಕಾರ್ಗಳು ಕೂಡ ಓಡಿಸಿರ್ತಾರೆ. ಇವನ್ನೆಲ್ಲ ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀವಿ. ಹಾಗೆ ಇವರಿಗೆ ಒಂದು ಆಸೆ ಕೂಡ ಇರುತ್ತೆ. ಅದೇನಂದ್ರೆ 1 ಕೋಟಿ ಗಳಿಸ್ಬೇಕು, ಅದನ್ನ ಪ್ರಾಮಾಣಿಕತೆಯಾಗಿ ಸುಳ್ಳು ಹೇಳ್ದಲೆ ಕಳ್ತನ ಮಾಡ್ದಲೆ ಮಾಡ್ಬೇಕು ಅನ್ನೋದು ಇವ್ರದೊಂದು ಪಾಲಿಸಿ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಇವ್ರಿಗೆ ಕಳ್ತನ ಮಾಡ್ತಕ್ಕಂಥ ಒಂದು ಪ್ರಸಂಗ ಬರುತ್ತೆ. ಅದನ್ನ ಇವ್ರು ಮಾಡ್ತಾರ ಇಲ್ಲ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇದನ್ನ ನೀವು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಹಾಗೆ ಈ ಸಿನಿಮಾದಲ್ಲಿ ಒಂದು ಸಸ್ಪೆನ್ಸ್ ಒಂದು ಸರ್ಪ್ರೈಸ್ ಇದೆ. ಅದನ್ನು ಕೂಡ ನೀವು ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಹಾಗೆ ಈ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಜೀವನ ಹೇಗಿರುತ್ತೆ ಅಂತ ಅವ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಆ ಫ್ಯಾಮಿಲಿ ಡ್ರಾಮಾ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಜೊತೆಗೆ ಅವರು ಆ ಏರಿಯಾದ ಜೊತೆ ಹೇಗೆ ಕನೆಕ್ಟ್ ಆಗಿರ್ತಾರೆ ಅದನ್ನೆಲ್ಲ ಅವರು ನೀಟಾಗಿ ಚೆನ್ನಾಗಿ ಕೊಟ್ಕೊಟ್ಟಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಆ ಜನತಾ ಸಿಟಿಯಲ್ಲಿ ಬರ್ತಕ್ಕಂಥ ಆ ಜನತಾ ಸಿಟಿ ಉತ್ಸವ ಇರ್ಬೋದು, ಜನತಾ ಸಿಟಿ ಟ್ಯಾಕಿಸ್ ಇರ್ಬೋದು, ಆ ಜನತಾ ಸಿಟಿ ಫೈನಾನ್ಸ್, ಟೋಟಲಿ ಇವೆಲ್ಲ ಸಿನಿಮಾದಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದಿಷ್ಟು ಈ ಸಿನಿಮಾದ ಪ್ಲಾಟ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಅಷ್ಟೇ ಜಿದ್ದು ಬಿದ್ದು ನಟಿಸಿದ್ದಾರೆ. ಅವರು ಯಾರ್ದು ಕೂಡ ಹೆಚ್ಚನ್ನಂಗಿಲ್ಲ, ಕಡಿಮೆ ಅನ್ನಂಗಿಲ್ಲ. ತಾರಾ ಅವರು ಇರ್ಬೋದು, ಧನಂಜಯ್ ಅವರು ಇರ್ಬೋದು, ರಮೇಶ್ ಇಂದಿರಾ ಇರ್ಬೋದು, ಹಾಗೂ ಇನ್ನುಳಿದಂತ ಎಲ್ಲಾ ನಟರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ. ಮೊದಲಿಗೆ ನಮ್ಮ ಧನಂಜಯ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರ ಹಳೆಯ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು. ಒಬ್ಬ ಕಾಮನ್ ಮ್ಯಾನ್ ಆಗಿ ಅವರಲ್ಲಿ ಇರ್ತಕ್ಕಂಥ ಆ ಇನ್ನೋಸೆಂಟ್ ಇರ್ಬೋದು, ಆ ಆನೆಸ್ಟ್ ಇರ್ಬೋದು, ಭಯ ಇರ್ಬೋದು, ಕೋಪ, ಹಾಗೆ ಆ ಗಟ್ಸ್ ಮತ್ತೆ ಡೇರಿಂಗ್ ಅನ್ನೋದು ಸಿಚುವೇಶನ್ಸ್ ಗೆ ತಕ್ಕಂತೆ ಅವ್ರ ಬಿಹೇವಿಯರ್ ನ ಚೆನ್ನಾಗಿ ಕ್ಯಾರಿ ಓವರ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ ರಮೇಶ್ ಇಂದಿರಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳ್ಬೇಕು ಅಂತ ಅನ್ಸುತ್ತೆ. ಏನೋ ಅವ್ರನ್ನ ಸಪ್ತ ಸಾಗರದ ಎಲ್ಲ ಸಿನಿಮಾ ನೋಡಿ ಅವ್ರನ್ನ ಮೆಚ್ಕೊಂಡಿದ್ವಿ. ಇನ್ನು ಈ ಸಿನಿಮಾದಲ್ಲಿ ಅವ್ರ ಆಕ್ಟಿಂಗ್ ನೋಡ್ಬಿಟ್ರೆ ಎಲ್ಲರೂ ಕೂಡ ಸೈಕ್ ಆಗೋಗ್ಬಿಡ್ತೀವಿ ಇವರು. ಅಂದ್ರೆ ಈ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಬರ್ತಕ್ಕಂಥ ಆ ಪವರ್ ಇರ್ಬೋದು, ಈಗೋ ಇರ್ಬೋದು, ಆ ಡಾಮಿನೆನ್ಸು, ಹಾಗೆ ಸೈಕ್ ಆಗಿ ರಿವೆಂಜ್ ತಗೊಳೋದಿರ್ಬೋದು, ಆ ಸ್ವಾಗು, ಜೊತೆಗೆ ಉರ್ಕೊಳ್ಳೋದು. ಡೈರೆಕ್ಟರ್ ಇವರು ಕ್ಯಾರೆಕ್ಟರ್ಗೆ ಬರ್ಕೊಂಡಿರ್ತಕ್ಕಂಥ ರೈಟಿಂಗ್ಗೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ತಾರಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಆಕ್ಟಿಂಗ್ ಇದ್ರಲ್ಲಿ ನೋಡಿದ್ರೆ ಅದೊಂಥರ ರಿಯಲಿಸ್ಟಿಕ್ ಆಗಿ ನೋಡ್ದಂಗೆ ಆಗುತ್ತೆ. ಅಂದ್ರೆ ಅವರು ಈ ಸಿನಿಮಾದಲ್ಲಿ ತಾಂಡೋಗಿರ್ತಕ್ಕಂಥ ಆ ಎಮೋಷನ್ ಇರ್ಬೋದು, ಜೊತೆಗೆ ಅವರ ಫ್ಯಾಮಿಲಿನ ಕ್ಯಾರಿ ಓವರ್ ಮಾಡಿರೋದಿರ್ಬೋದು, ಹಾಗೆ ಅವ್ರ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ಒಂದು ಮೇನ್ ಪಿಲ್ಲರ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಹೀರೋಯಿನ್ ಮೋಕ್ಷ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕೂಡ ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಅವರಿಗೆ ಬಿಕ್ಳಿಸೋದು ಒಂದು ಡಿಸಬಿಲಿಟಿ ಇರುತ್ತೆ. ಈಗ ಇದನ್ನ ಸಿನಿಮಾದ ಸ್ಟೋರಿಗೆ ಬಹಳ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಇದನ್ನ ನೀವು ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಇನ್ನು ನಮ್ಮ ರಂಗಾಯಣ ರಘು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿದೆ. ಆದ್ರೆ ಅವ್ರ ಕ್ಯಾರೆಕ್ಟರ್ಗೆ ಇನ್ನೊಂದ್ ಸ್ವಲ್ಪ ದಮ್ ಬೇಕಿತ್ತು ಅಂತ ಅನಿಸ್ತು. ಇನ್ನುಳಿದಂತೆ ಬೇರೆ ಕಲಾವಿದರೆಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಸಿನಿಮಾದ ಮೇನ್ ಪಿಲ್ಲರ್ ಇನ್ನೊಂದೇನಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈ ಸಿನಿಮಾಗೆ ನೋಬಿನ್ ಪಾಲ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಬಹಳ ಎಕ್ಸ್ಟ್ರಾರ್ಡಿನರಿ ಆಗಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಈ ಮೂವಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂಥರ ಸಸ್ಪೆನ್ಸ್ ಆಗೋ ತರ ಫೀಲ್ ಆಗುತ್ತೆ. ನನ್ಗೆ ಪರ್ಸನಲಿ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ಆ ಜನತಾ ಸಿಟಿ ಇರ್ಬೋದು, ಆ ಜನತಾ ಸಿಟಿಯಲ್ಲಿ ಬರ್ತಕ್ಕಂಥ ಏರಿಯಾ, ಜನತಾ ಟ್ಯಾಕಿಸ್, ಜನತಾ ಸಿಟಿ ಉತ್ಸವ, ಇವನ್ನೆಲ್ಲ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸಿನಿಮಾದ ಡೈರೆಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಪರಮೇಶ್ ಗುಂಡ್ಕಲ್ ಅವರು ಕಿರುತೆರೆ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧರಾಗಿದ್ರು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಇರ್ತಕ್ಕಂಥ ಜನಪ್ರಿಯ ರಿಯಾಲಿಟಿ ಶೋಗಳನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರು. ಜೊತೆಗೆ ಕಲರ್ಸ್ ಕನ್ನಡನೋ ಜಿ ಕನ್ನಡನೋ ಯಾವ್ದೋ ಒಂದ್ರದ್ದು ಹೆಡ್ ಆಗಿದ್ರು. ಇನ್ನು ಈ ಕೋಟಿ ಸಿನಿಮಾ ಅವರ ಡೈರೆಕ್ಷನ್ ಮೊದಲೇ ಸಿನಿಮಾ ಆಗಿದೆ. ಈ ಸಿನಿಮಾದ ಸ್ಕ್ರಿಪ್ಟ್ ನ ಬಹಳ ಚೆನ್ನಾಗಿ ಬರ್ಕೊಂಡ್ಬಿಟ್ಟು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ಸಿನಿಮಾ ಅವರ ಡೈರೆಕ್ಷನ್ ಮೊದಲ ಮೂವಿ ಅಂತಾನೆ ಅನ್ಸಲ್ಲ. ಇನ್ನು ಈ ಸಿನಿಮಾದ ನೆಗೆಟಿವ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾದ ಅವಧಿ ಬಹಳ ಜಾಸ್ತಿ ಇದೆ. ಆರಾಮ್ಸೆ ಕೆಲವು ಕಡೆ ಎಲ್ಲ ಟ್ರಿಮ್ ಮಾಡಬಹುದಿತ್ತು. ಇನ್ನೊಂದು ಸಿನಿಮಾದಲ್ಲಿ ಆ ಸಾಂಗ್ಸ್ಗಳು ಇಲ್ಲ ಅಂದ್ರೆ ಈ ಸಿನಿಮಾದ ಸ್ಪೀಡ್ ಇನ್ನೂ ಜಾಸ್ತಿ ಇರ್ತಿತ್ತಾನೋ. ಪರ್ಸನಲಿ ನನಗೆ ಈ ಸಿನಿಮಾದ ಹಾಡುಗಳು ಬಂದಾಗ ಏನೋ ಒಂಥರ ಕಿರಿಕಿರಿ ಆಗ್ತಿತ್ತು. ಲಿಟ್ರಲಿ ನನಗೆ ಈ ಸಾಂಗ್ಸ್ ಯಾವ ಕೂಡ ಇಷ್ಟ ಆಗಲಿಲ್ಲ. ಅದು ಬಿಟ್ರೆ ಧನಂಜಯ್ ಮತ್ತೆ ಹೀರೋಯಿನ್ ಮೋಕ್ಷ ಇವರಿಬ್ಬರ ನಡುವೆ ನಡೆಯುವಂತಹ ಲವ್ ಸೀಕ್ವೆನ್ಸ್ ಅದು ಕೂಡ ಅಷ್ಟೇ ಅಷ್ಟೊಂದೇನು ಕನೆಕ್ಟ್ ಆಗಲಿಲ್ಲ. ಮೋಸ್ಟ್ಲಿ ಈ ಸಿನಿಮಾಗೆ ಏನೋ ಒಂದು ಲವ್ ಸ್ಟೋರಿ ಇರ್ಬೋದು ಅಂತ ಇಟ್ಟಿದ್ದಾರೇನೋ ಗೊತ್ತಿಲ್ಲ. ಇವಿಷ್ಟು ನಾನು ಈ ಸಿನಿಮಾದಲ್ಲಿ ಗಮನಿಸಿದಂತಹ ಅಂಶಗಳು.
ಓವರ್ ಆಲ್ ಮೂವಿ ಬಹಳ ಚೆನ್ನಾಗಿದೆ. ಸ್ವಲ್ಪ ಲ್ಯಾಗ್ ಅನ್ಸದ್ ಬಿಟ್ರೆ ಬೇರೆ ಏನು ಅಷ್ಟು ನೆಗೆಟಿವ್ ಇಲ್ಲ. ನಿಮ್ಗೆ ಏನಾದ್ರೂ ಈ ಸಿನಿಮಾದ ಟ್ರೈಲರ್ ಇಷ್ಟ ಆಗಿದೆ, ಖಂಡಿತ ಹೋಗಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ. ಮುಂದೆ ಮತ್ತೊಂದು ವಿಡಿಯೋ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.